1 ಇದೆ. Number of heads is 1. Therefore, it is x is equal to 0, 1 condition follow ಆಗ್ತಾ ಇದೆ. Right? Yes. So, next. Second example we have number of male children when a baby is born. When a baby is born. So ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆನ್ ಅ ಬೇಬಿ ಈಸ್ ಬಾರ್ನ್, ಒಂದೇ ಒಂದು ಬೇಬಿ ಇರೋದು, ಅ ಬೇಬಿ ಇಟ್ಸ್ ಅ ಬೇಬಿ ಅಂದರೆ ಸಿಂಗಲ್ ಬೇಬಿ ಇದೆ. ಆ ಸಿಂಗಲ್ ಬೇಬಿ ಬಾರ್ನ್ ಆಗ್ತಾ ಇದೆ ಅಂದರೆ ಮೇಲ್ ಚಿಲ್ಡ್ರನ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಇಫ್ ಇಟ್ ಇಸ್ ಅ ಮೇಲ್ ಚಿಲ್ಡ್ರನ್ 1 ಬೇಬಿ, ಇಫ್ ಇಟ್ ಇಸ್ ಅ ಫೀಮೇಲ್ ಚಿಲ್ಡ್ರನ್ ದ ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ಆರ್ 0. Are you getting my point? If it is a male baby, then it is 1 male baby will be there. Male baby ಆಯಿತು ಅಂದರೆ 1 male baby ಇರುತ್ತೆ. ಇನ್ ಕೇಸ್ ಏನಾದ್ರು ಬಾರ್ನ್ ಆಗಿರೋ ಬೇಬಿ ಫೀಮೇಲ್ ಆಯಿತು ಅಂದರೆ ಅಲ್ಲಿಗೆ ಮೇಲ್ ಬೇಬಿ ಏನಾಯಿತು 0. ಮೇಲ್ ಬೇಬಿ ಚಾನ್ಸಸ್ ಏನಾಯಿತು 0 ಆಯಿತು. ಹೋಪ್ ಸೊ now it is clear. Now this concept is clear. Right? Yes. So next. Third example. Number of bombs hitting the bridge. Number of bombs hitting the number of bombs hitting the bridge when a bomb is dropped from the aeroplane, right? Okay? Yes. So ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಂಬರ್ ಆಫ್ ಬಾಂಬ್ಸ್ ಹಿಟ್ಟಿಂಗ್ ದ ಬ್ರಿಡ್ಜ್ ವೆನ್ ಅ ಬಾಂಬ್, ಇಲ್ಲಿ ಎಷ್ಟು ಬಾಂಬ್ ಇದೆ? 1 ಬಾಂಬ್ ಇದೆ. ಅ ಬಾಂಬ್ ಈಸ್ ಡ್ರಾಪ್ಡ್ ಫ್ರಮ್ ದ ಏರೋಪ್ಲೇನ್. ಓಕೆ, ಸೊ ಇಲ್ಲಿ ನೋಡಿ, ಒಂದು ಬ್ರಿಡ್ಜ್ ಇದೆ. ಓಕೆ, ಸಮಥಿಂಗ್ ಬ್ರಿಡ್ಜ್ ಇದೆ ಅಂತ ಅನ್ಕೊಳ್ಳೋಣ. ಬ್ರಿಡ್ಜ್ ಇಸ್ ದೇರ್. ಓಕೆ, ಸೊ ಒಂದು ಏರೋಪ್ಲೇನ್ ಇದೆ. ಏರೋಪ್ಲೇನ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಏರೋಪ್ಲೇನ್ ಇಂದ ನಾವೇನ್ ಮಾಡ್ತಾ ಇದೀವಿ? ಒಂದು ಬಾಂಬ್ ಅನ್ನ ಡ್ರಾಪ್ ಮಾಡ್ತಾ ಇದೀವಿ. ಏರೋಪ್ಲೇನ್ ಇಂದ ಒಂದು ಬಾಂಬ್ ಅನ್ನ ಡ್ರಾಪ್ ಮಾಡ್ತಾ ಇದೀವಿ. ನಮ್ಮ ಹತ್ರ ಇರೋದು ಒಂದೇ ಒಂದು ಬಾಂಬ್. ಓಕೆ, ಈ ಬಾಂಬ್ ಏನಾದ್ರೂ ಈ ಬ್ರಿಡ್ಜ್ ಅನ್ನ ಹಿಟ್ ಆಯ್ತು ಅಂದ್ರೆ, ಬ್ರಿಡ್ಜ್ ಹಿಟ್ ಆಯ್ತು, ಏರೋಪ್ಲೇನ್ ಇಂದ ಬಿಟ್ಟಿರುವಂತ ಬಾಂಬ್ ಬ್ರಿಡ್ಜ್ ಅನ್ನ ಹಿಟ್ ಆಯ್ತು. ಸೊ ಅಲ್ಲಿಗೆ ಒಂದು ಬಾಂಬ್ ಏನಾಯ್ತು? ಬ್ರಿಡ್ಜ್ ಅನ್ನ ಹಿಟ್ ಆಯ್ತು. ಸಿಂಗಲ್ ಬಾಂಬ್, ದಟ್ ಈಸ್ ಸಕ್ಸಸ್. ರೈಟ್. ಸೊ ಹಾಗಿದ್ರೆ ಏರೋಪ್ಲೇನ್ ಇಂದ ಬಿಟ್ಟಿರೋ ಬಾಂಬ್ ಬ್ರಿಡ್ಜನ್ನ ಹಿಟ್ ಆಗಲಿಲ್ಲ, ಬ್ರಿಡ್ಜ್ಗೆ ಹಿಟ್ ಆಗಲಿಲ್ಲ, ಮೀನ್ಸ್ ಬ್ರಿಡ್ಜ್ಗೆ ಬಂದು ಬೀಳಲಿಲ್ಲ ಅಂದರೆ, ಸೊ ಬಿದ್ದಿರೋ ಬಾಂಬ್ ಎಷ್ಟು? 0. ಬೀಳಲೇ ಇಲ್ಲ ಅಲ್ಲಿ. ಸೊ ಬಿದ್ದಿರೋ ಬಾಂಬ್ ಎಷ್ಟು? 0. ಸೊ ಹಾಗಿದ್ರೆ 1,0. ಅಂಡರ್ಸ್ಟುಡ್? ಸೊ ಹಾಗಿದ್ರೆ ನಂಬರ್ ಆಫ್ ಬಾಂಬ್ಸ್ ಹಿಟ್ಟಿಂಗ್ ದ ಬ್ರಿಡ್ಜ್ ವೆನ್ ಅ ಬಾಂಬ್ ಈಸ್ ಡ್ರಾಪ್ಡ್ ಫ್ರಮ್ ದ ಏರೋಪ್ಲೇನ್. ಸೊ ಹಾಗಿದ್ರೆ ಒಂದು ಏರೋಪ್ಲೇನ್ ಇಂದ
ಒಂದು ಬಾಂಬನ್ನ ಒಂದೇ ಒಂದು ಸಿಂಗಲ್ ಬಾಂಬನ್ನ ಡ್ರಾಪ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ದ ಚಾನ್ಸಸ್, ವಾಟ್ ಆರ್ ದ ಚಾನ್ಸಸ್? ಒಂದು, ಆ ಬಾಂಬ್ ಅಂತೂ ಬ್ರಿಡ್ಜಿಗೆ ಬೀಳಬೇಕು, ಬಿದ್ದರೆ ಸಕ್ಸಸ್ ರೇಟ್, ದಟ್ ಈಸ್ ಒಂದು ಬಾಂಬು ಬ್ರಿಡ್ಜಿಗೆ ಬಿತ್ತು, ದೇರ್ಫೋರ್ ಇಟ್ ಈಸ್ 1. ಇನ್ ಕೇಸ್ ಬೀಳಲಿಲ್ಲಪ್ಪ ಅಂದರೆ ಆ ಬಾಂಬ್ ಬೀಳಲಿಲ್ಲ, ಸೊ ಬಿದ್ದಿರೋಂಥ ಬಾಂಬಿಂದೇನು 0. The chances is 0. Got it? Yes. So next we have Bernoulli distribution with parameter P. So we have the table for this, that is how we denote x comma 0 comma x is equal to 0 comma 1, right? For that we denote it as Bernoulli distribution with parameter Bernoulli. We have the parameter here. What is the parameter? Bernoulli distribution with parameter P, Bernoulli distribution with parameter P can be written as follows. Can be written as follows. Okay? Yes. Yes. X, what are the variable? X ಗೆ ವೇರಿಯಬಲ್ ಏನಿತ್ತು? 0 ಮತ್ತೆ 1 ಇತ್ತು. This is total. This is total. Right. 0, 1 ಇತ್ತು. X ಗೆ 0. X ವೇರಿಯೇಟ್ ಪ್ಯಾರಾಮೀಟರ್ಸ್. ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ X? X ಏನಿದೆ? 0 ಇದೆ ಅಥವಾ 1 ಇದೆ. ಸೊ ಹಾಗಿದ್ರೆ ವಾಟ್ ಅಬೌಟ್ P ಆಫ್ X? ಸೊ P ಆಫ್ X ಏನಾಗುತ್ತೆ? If it is a 0, it is Q. If it is a 1, it is P. The P plus Q is equal to the total is 1. P plus Q is equal to total is 1. So this is the Bernoulli distribution table. ಇದನ್ನ ನಾವು Bernoulli distribution table ಅಂತ ಕರಿತೀವಿ. So next one we have features of Bernoulli distribution. Features of Bernoulli distribution we'll do in our next class. Okay. So what is Bernoulli distribution? So ಒಂದು x ಅಂತ ಅನ್ನೋದು discrete random variable ಆಗಿದ್ದು ಅದರ PMS function P of x is equal to P to the power x, Q to the power 1 minus x ಆಗಿದ್ರೆ, and then we have some condition x is equal to 0, 1, P is greater than 0, less than 1 ಆಗಿದ್ದು, Q is equal to 1 minus P ಆಗಿದ್ರೆ, ಆ ರೀತಿಯಾಗಿರೋ x ನ ನಾವು Bernoulli distribution ಅಂತ ಕರಿತೀವಿ. Such type of x Bernoulli variate ಅಂತ ಕರಿತೀವಿ. ಆ ಡಿಸ್ಟ್ರಿಬ್ಯೂಷನ್ ಅನ್ನ Bernoulli distribution ಅಂತ ಹೇಳ್ತೀವಿ. So next we have examples of Bernoulli variate. What are the examples? Number of heads obtained when the toss of a coin. Number of male children when a baby is born. Number of bombs hit the bridge when a bomb is dropped from the aeroplane. So these are the examples for your Bernoulli variate. And we have Bernoulli distribution table. What's your Bernoulli distribution table? X is equal to, what are the x constraints? 0, 1. So probability ಏನಾಗುತ್ತೆ ಅದರದ್ದು ಅಂದರೆ ಒಂದು Q ಆಗುತ್ತೆ, ಇನ್ನೊಂದು P ಆಗುತ್ತೆ. The total that should be 1 ಅಂತ ಕರಿತೀವಿ. So next one we have the features of Bernoulli distribution. So we'll see in our next class. So till then, bye bye all of you. Thank you all.